ಸ್ನೇಹಿತರೆ ನಮಸ್ತೆ. ಜೇನಿಗೇರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ರಾಮ ಮಂದಿರ ಕಳೆದ ಶತಮಾನಗಳಿಂದಲೂ ಕೂಡ ಸದ್ದು ಮಾಡ್ತಾನೆ ಇರ್ತಕ್ಕಂಥ ರಾಮ ಮಂದಿರ ಈಗ ಬೇರೆ ವಿಚಾರಕ್ಕೋಸ್ಕರ ಸದ್ದು ಮಾಡ್ತಾ ಇದೆ. ರಾಮ ಮಂದಿರ, ರಾಮ, ಶ್ರೀರಾಮ ಭಾರತೀಯರ, ಅದರಲ್ಲೂ ಕೂಡ ಹಿಂದೂ ಧರ್ಮದವರ ನಂಬಿಕೆಯ ಸಂಕೇತ. ಅಂತಹ ನಂಬಿಕೆಯ ಸಂಕೇತಕ್ಕೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ ಈಗ. ಯಾಕೆಂತಂದರೆ ಬರೋಬ್ಬರಿ ಕೋಟ್ಯಾಂತರ ರೂಪಾಯಿ ರಾಮ ಮಂದಿರದ ಹೆಸರಲ್ಲಿ ಲೂಟಿ ಮಾಡಲಾಗಿದೆ ಅಂತ ಆರೋಪ. ಇದು ಸುಮ್ಮನೆ ಆರೋಪ ಅಲ್ಲ, SIT ರಚನೆ ಮಾಡಿದೆ ಉತ್ತರ ಪ್ರದೇಶ ಸರ್ಕಾರ. SIT ರಚನೆಯಲ್ಲಿ ಇದು ಸಾಬೀತು ಕೂಡ ಆಗ್ತಾ ಇದೆ ಅಂತ ಕಾಣುತ್ತೆ. ಇದು ಭಾಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂತಂದರೆ, ರಾಮ ಮಂದಿರದಂತಹ ನಂಬಿಕೆಯ ವಿಚಾರದಲ್ಲಿ ಅಲ್ಲಿಯ ಟ್ರಸ್ಟ್ನವರೇ ಈ ರೀತಿಯ ಕೆಲಸಗಳನ್ನು ಮಾಡ್ಬೋದಾ, ಇದನ್ನು ರಾಜಕೀಯವಾಗಿ ಮತ್ತು ವ್ಯಾವಹಾರಿಕವಾಗಿ ಹೆಂಗೆ ತಗೊಬೇಕು, ಈ ನಿಟ್ಟಿನಲ್ಲಿ ಒಂದಷ್ಟು ವಿಷಯಗಳನ್ನು ನೋಡ್ತಾ ಹೋಗೋಣಂತೆ. ರಾಮ ಮಂದಿರದ ವಿಚಾರ ಇದೆಯಲ್ಲ, ಇದು 2020ರಲ್ಲಿ ರಾಮ ಮಂದಿರಕ್ಕೆ ಈ ಸದ್ಯದ ಇತ್ತೀಚಿನ ಬೆಳವಣಿಗೆ ನೋಡೋದಾದರೆ 2020ಕ್ಕೆ ಶಂಕುಸ್ಥಾಪನೆ ಆಗುತ್ತೆ. 2024ಕ್ಕೆ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಬರೀ 20ರಿಂದ 24ಕ್ಕೆ ದೇವಸ್ಥಾನ ನಿರ್ಮಾಣ ಆಗುತ್ತೆ. ಮತ್ತು 26 ಜೂನ್ ಅಂದರೆ ಈ ತಿಂಗಳಲ್ಲಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಮ್ಮ ಮುಂದೆ ಬರುತ್ತೆ. ಅದಕ್ಕಿಂತ ಹಿಂದೆ ಹೋಗೋದಾದರೆ ಭಾಳ ದೊಡ್ಡ 4 ಶತಮಾನಗಳ ಇತಿಹಾಸ ಇದೆ ರಾಮ ಮಂದಿರಕ್ಕೋಸ್ಕರ. ಅದನ್ನು ನಾವು ಈಗ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಭಾಳ ಒಂದೇ ಒಂದು ಉಲ್ಲೇಖ ಮಾಡಬೇಕು ಅಂತಂದರೆ 1990 ಮತ್ತು 92ರಲ್ಲಿ ನಡೆದಂತಹ ರಥಯಾತ್ರೆ ಇದೆಯಲ್ಲ, ಅದ್ರ ಮುಖಾಂತರ ಭಾರತದ ದೊಡ್ಡ ಪಲ್ಲಟ ಇತ್ತಲ್ಲ, ಆ ಪಲ್ಲಟದಿಂದಾಗಿ ಇವತ್ತು ನರೇಂದ್ರ ಮೋದಿಯವರು ದೇಶದಲ್ಲಿ 3 ಬಾರಿ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಆಗಿದೆ. ಮತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸಾಧ್ಯ ಆಗಿದೆ. ಯಾಕೆಂದರೆ ರಾಮ ಮಂದಿರದ ವಿಚಾರದಲ್ಲಿ ಪೊಲಿಟಿಕ್ಸ್ ಬೇಡ ಅನ್ನೋರಿಗೆ ಈ ಮಾತು ನೆನಪಿರಲಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಎರಡನೇದಾಗಿ, ಯಾವಾಗ ಈ ರಾಮ ಮಂದಿರ ಪುಣ್ಯಕ್ಷೇತ್ರ ಟ್ರಸ್ಟ್ ಅಂತಂದಿದೆಯಲ್ಲ, ಟ್ರಸ್ಟ್ ಮಾಡ್ಕೊಂಡಾದ್ಮೇಲೆ ಮೊದಲ ಬಾರಿಗೆ ವಿವಾದ ಇದ್ದಿದ್ದೇನು ಅಂತಂದರೆ, ಆ ಅಯೋಧ್ಯೆಯಲ್ಲಿ ರೈಲ್ವೆ ಸ್ಟೇಷನ್ ಇದೆಯಲ್ಲ, ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಒಂದು ಜಾಗ ಇತ್ತು. ಆ ಜಾಗವನ್ನು 2 ಕೋಟಿ ರೂಪಾಯಿಗೆ ಇಬ್ಬರು ಪರ್ಚೇಸ್ ಮಾಡಿದರು. ಆ ಜಾಗವನ್ನು ಈ ಟ್ರಸ್ಟ್, ರಾಮ ಮಂದಿರದ ಟ್ರಸ್ಟ್ ಇದೆಯಲ್ಲ, ನಮಗೆ ಬೇಕು ಅಂತ ಕೇಳಕ್ಕೆ ಹೋದಾಗ ಅದು ಕೇವಲ 15 ನಿಮಿಷಗಳಲ್ಲಿ 2 ಕೋಟಿಯ ಆಸ್ತಿ ಇದ್ದಿದ್ದು 18.5 ಕೋಟಿಗೆ ಪರ್ಚೇಸ್ ಮಾಡುತ್ತೆ ಈ ಟ್ರಸ್ಟ್, ರಾಮ ಮಂದಿರದ ಟ್ರಸ್ಟ್. ಇದ್ದಕ್ಕಿದ್ದಂಗೆ ಕೇವಲ 15 ನಿಮಿಷಗಳಲ್ಲಿ 16.5 ಕೋಟಿ ರೂಪಾಯಿ ಜಾಸ್ತಿ ಆಗಿದ್ದಂಗೆ ಆ ಲ್ಯಾಂಡ್ ವ್ಯಾಲ್ಯೂ. ಈ ಪ್ರಶ್ನೆ ಎದುರಾದ ತಕ್ಷಣವೇ ಈಗ ರಾಜೀನಾಮೆ ನೀಡಿರ್ತಕ್ಕಂತಹ ಅಲ್ಲಿಯ ಪ್ರಧಾನ ಕಾರ್ಯದರ್ಶಿ ಚಂಪತ್ಲಾಲ್ ಅದನ್ನು ನಿರಾಕರಣೆ ಮಾಡಿ ಅದು ಮಾರ್ಕೆಟ್ ವ್ಯಾಲ್ಯೂನೇ ಅಷ್ಟಿತ್ತು ಅಂತ ತಿಪ್ಪೆ ಸಾರಿಸೋ ಕೆಲಸ ಮಾಡಿದ್ರು ಅವಾಗ. ಅದಾದ ನಂತರ ಇವಾಗ ಅತಿ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲಿಗೆ ಬಂದು ನಿಂತಿದೆ. ಅದು ಎಷ್ಟು ಅಂತಂದರೆ, ಈ ಜನಗಳ ಅಂದಾಜಲ್ಲಿ ಲೆಕ್ಕ ಹೇಳೋದಾದರೆ 3500 ಕೋಟಿ ರೂಪಾಯಿ ದೇಣಿಗೆಯಾಗಿ ಬಂದಿತ್ತು ಅಂತ ಒಂದು ಅಂದಾಜು ಲೆಕ್ಕ ಹೇಳುತ್ತೆ. ಅದು ಕೂಡ ಸರಿಯಾದ ಲೆಕ್ಕನೂ ಅಲ್ವೋ ಗೊತ್ತಿಲ್ಲ. 3500 ಕೋಟಿ ಅಂದರೆ ಜನ ಎಷ್ಟು ಮಟ್ಟಿಗೆ ನಂಬಿಕೆ ಇಟ್ಕೊಟ್ಟಿರ್ಬೋದು. ಅದರಲ್ಲಿ ಮತ್ತೆ 200 kgಯಷ್ಟು ಬೆಳ್ಳಿಯ ಇಟ್ಟಿಗೆಗಳು ನಾಪತ್ತೆಯಾಗಿದ್ದಾವೆ. ಲಂಕೇಶ್ ಅವರು ಹೇಳಿದರು, P. ಲಂಕೇಶ್, ಇಟ್ಟಿಗೆ ಪವಿತ್ರವೆಲ್ಲ, ಜೀವ ಪವಿತ್ರ ಅಂತ. ಆದರೆ ಅದು ಬೇರೆ ಐಡಿಯಾಲಜಿಕಲ್ ಫ್ಯಾಕ್ಟರ್ ಆಯಿತು. ಆದರೆ ಆ ಇಟ್ಟಿಗೆ ವಿಚಾರದಲ್ಲೂ ಕೂಡ ರಾಮ ಮಂದಿರದ ಟ್ರಸ್ಟ್ ಇದೆಯಲ್ಲ, ಅದು ಅನಾಚಾರ ಎಸಗಿರತಕ್ಕಂಥದ್ದು. ಅದು ಇಟ್ಟಿಗೆಯನ್ನು ಇಡೀ ಹಿಂದೂ ಧರ್ಮದವರು ರಾಮ ಮಂದಿರ ಕಟ್ಟಲೇಬೇಕು ಅಂದವರು ಇವತ್ತು ಕೂಡ ಇಟ್ಟಿಗೆಯನ್ನೇ ರಾಮ ಮಂದಿರ ಅಂತ ನಂಬಿ ಕೊಟ್ಟವಂತ ಇದ್ದಾರೆ. ಅಂತಹ ಇಟ್ಟಿಗೆಗಳನ್ನು ಕೂಡ ಇವರು ನುಂಗಿ ನೀರು ಕುಡಿದಿದ್ದಾರೆ ಅಂತಂದರೆ ಇದಕ್ಕೊಂದು ಅಕೌಂಟಬಿಲಿಟಿ ಬೇಡವಾ? ಇದು 2020ನೇ ಇಸ್ವಿಯಲ್ಲೇ ಆ ಟ್ರಸ್ಟನ್ನು ಆಡಿಟ್ ಮಾಡೋದಲ್ಲ, ಆಡಿಟ್ ಮಾಡೋದಾಗಲೇ ಇಲ್ಲಿ ಲೆಕ್ಕಪತ್ರಗಳು ಪಾರದರ್ಶಕವಾಗಿಲ್ಲ ಅಂಥೇಳಿ ಅಲ್ಲಿ ಅಕೌಂಟ್ ಮಾಡೋದಂತಹ ಅಧಿಕಾರಿಗಳು ಹೇಳಿದರು. ಅದನ್ನು ಇವರು ಯಾವುದು ಗಮನಕ್ಕೆ ತಗೊಳ್ಳಿಲ್ಲ. ಯಾರು ಗಮನಕ್ಕೆ ತಗೋಬೇಕಾಗಿತ್ತು? ಆ್ಯಕ್ಚುಲಿ BJP ಸರ್ಕಾರ ಯಾವ ರಾಮ ಮಂದಿರವನ್ನು ಹೆಸರಿಟ್ಕೊಂಡು ಅಧಿಕಾರಕ್ಕೆ ಬಂದು ಕೂತ್ಕೊಂಡ್ರೋ ಅವರಿಗೆ ಬೇಕಾಗಿತ್ತು ರಾಮ ಮಂದಿರದಲ್ಲಿ ಏನಾಗ್ತದೆ ನೋಡ್ತಕ್ಕಂಥ ಜವಾಬ್ದಾರಿ. ಆದರೆ ಅಲ್ಲಾಗಿರ್ತಕ್ಕಂಥ ಕೆಲಸ ಏನು ಅಂತಂದರೆ, ಈಗ ಯೋಗಿ ಆದಿತ್ಯನಾಥ್ ಅಲ್ಲಿ CM ಆಗಿದ್ರು ಕೂಡ ಬುಲ್ಡೇಜರ್ ತಗೊಂಡು ಎಲ್ಲಿ ಬೇಕಾದ್ರೂ ನುಗ್ಗಿಸಿ ಕೆಡುತ್ತದೆ ಅಂತ ಏನು ಭಾಳ ದೊಡ್ಡ ಸದ್ದಿದೆಯಲ್ಲ, ಅಂತಹ ಯೋಗಿ ಆದಿತ್ಯನಾಥ್ ಈ ರಾಮ ಮಂದಿರದ ವಿಚಾರದಲ್ಲಿ ಗಪ್ಚುಪ್ಪಾಗ್ಬಿಟ್ಟಿದ್ದಾರೆ. SIT ರಚನೆ ಮಾಡಿ ಕೈಗೊಳ್ಬಿಟ್ಟಿದ್ದಾರೆ. ಈ ರಾಮ ಮಂದಿರದ ವಿಚಾರದಲ್ಲಿ ಆ SIT 3 ಅಧಿಕಾರಿಗಳ SITಯನ್ನು ಜನ ನಂಬೋದಾದ್ರು ಹೇಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಕೇಳ್ತಾ ಇದ್ದಾರೆ. ಕೇಳೋದು ತಪ್ಪೇನೂ ಅಲ್ಲ, ಅವ್ರು ಕೇಳಿದ್ನೇ ಭಾಳ ದೊಡ್ಡ ತಪ್ಪು ಅನ್ನಂಗೆ ಜನ ಮಾತಾಡ್ತಾ ಇದ್ದಾರೆ. ಅದಕ್ಕೆ ವಿರೋಧ ಪಕ್ಷಗಳು ಇರೋದು ಕೂಡ ಅದಕ್ಕೋಸ್ಕರನೇ. ಇಲ್ಲಿ ಗಮನಿಸಬೇಕಾದಂಥ ಮತ್ತೊಂದು ಮುಖ್ಯವಾದ ವಿಚಾರ ಏನು ಅಂತಂದರೆ, ಈಗ 8 ಜನನ SIT ಅರೆಸ್ಟ್ ಮಾಡಿದೆ. ಆ 8 ಜನ ಯಾರು? 8 ಜನ ಎಲ್ಲ 10-15 ಸಾವಿರ ರೂಪಾಯಿಗೆ ಸಂಬಳಕ್ಕಿದ್ದಂಥವ್ರು. 10-15 ಸಾವಿರ ರೂಪಾಯಿ ಸಂಬಳಕ್ಕಿದ್ದಂಥವ್ರು 1 ಕೋಟಿ 2 ಕೋಟಿ 3 ಕೋಟಿಯ ಫ್ಲ್ಯಾಟ್ಗಳನ್ನು ತಗೊಂಡಿದ್ದಾರೆ. ಅವರು ಕಳ್ತನ ಮಾಡ್ತಿರ್ತಕ್ಕಂಥ ವಿವರಗಳನ್ನು ನಾವು ನೋಡ್ತಾ ಹೋದರೆ ಭಾಳ ಆಶ್ಚರ್ಯ ಆಗುತ್ತೆ. ರಾಮ ಮಂದಿರ ಈ ಸ್ಥಿತಿಗೆ ತಲುಪೋಯ್ತಾ? ರಾಮ ಮಂದಿರದ ಬಗ್ಗೆ ಭಾರತದ ಹಿಂದೂಗಳು ಅದು ಎಷ್ಟು ದೊಡ್ಡ ಕನಸು ಕಟ್ಕೊಂಡಿದ್ದು ಅಂತ ರಾಮ ಮಂದಿರದ ವಿಚಾರದಲ್ಲಿ ಇವರು ಆ 10-15 ಸಾವಿರ ರೂಪಾಯಿ ಸಂಬಳಕ್ಕೆ ಸೇರ್ಕೊಂತಾರಲ್ಲ, ಇವ್ರಿಗೆ ಯಾರಿಗೂ ಅಕೌಂಟಬಿಲಿಟಿ ಇಲ್ಲ. ಇವ್ರು ಯಾರೋ ಒಬ್ಬ ದಾರಿಯಲ್ಲಿ ಹೋಗ್ತಿದ್ದು ಕರ್ಕೊಂಬಂದು ಬರಪ್ಪ ಕೆಲಸ ಮಾಡಿ ದುಡ್ಡು ಎಣಿಸ್ಕೊಂಡು ಕೂರ್ಸ್ಕೊಬಿಟ್ಟಿದ್ದಾರೆ. ಅವರೇನು ಮಾಡಿದ್ದಾರೆ ಅಂತಂದರೆ, ಅವರ ಮನೆಯಲ್ಲಿ ಹೋಗಿ ಹುಡುಕಿದ್ರೆ ಆ ಮನೆಯ ಕೊಟ್ಟಿಗೆಯಲ್ಲಿ ಗೊಬ್ಬರದ ಕೆಳಗೆ 15 ಲಕ್ಷ 20 ಲಕ್ಷ ದುಡ್ಡು ಸಿಕ್ಕಿದೆ SIT ಅವರಿಗೆ. ಇವ್ರು ಯಾವ ರೀತಿ ಅಕ್ರಮ ಎಕ್ಸೈಡ್ ಓದ್ಲಿಕ್ಕೆ ಹಾಕಿ
ಅದು ನೋಡಿದ್ರೆ ಕೇವಲ 10 ದಿವಸದಲ್ಲಿ 70ಕ್ಕೂ ಹೆಚ್ಚು ಕಳ್ಳತನದ ಪ್ರಕರಣಗಳು CCTVಯಲ್ಲೇ ಪತ್ತೆಯಾಗಿದೆ. ಅಂದರೆ ನಮ್ಮನ್ನು ಯಾರು ಹೇಳೋರು ಕೇಳೋದಿಲ್ಲ, ನಮ್ಮನ್ನು ಯಾರು ರಾಮ ಮಂದಿರಗಳಿಗೆ ಬಂದು ಪ್ರಶ್ನೆ ಮಾಡಲ್ಲ ಅನ್ನೋಷ್ಟು ಬಂಡ ಧೈರ್ಯ ಅವರಿಗೆ. ದೇವರ ಹೆಸರಿನಲ್ಲಿ ಸಿಗ್ತಕ್ಕಂಥ ಬಹಳ ದೊಡ್ಡ ಅನಾಚಾರದ ಶಕ್ತಿ ಅಂತ ಏನಂದ್ರೆ ಇದೇನೆ, ನಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಈಗ ಹೇಳೋರು ಕೇಳೋರು ಬಂದಾದ್ಮೇಲೆ ಇವರು ಪಾಪ ಅದು ಯಾರೋ ಒಬ್ಬರು 10-15 ಸಾವಿರ ರೂಪಾಯಿ ಕೆಲಸ ಮಾಡ್ಕೊಂಡಿರಲ್ಲ, 10-20 ಲಕ್ಷ 30 ಲಕ್ಷ ಅಬ್ಬಬ್ಬ 1 ಕೋಟಿ ದುಡ್ಡು ತಂದಿರ್ಬೋದು. ಅವ್ರು ಮಾತ್ರ ಈಗ 8 ಜನ ಅರೆಸ್ಟ್ ಮಾಡಿಬಿಟ್ಟು SIT ಕೈ ತೊಳ್ಕೊಳ್ಳೋಂಗೆ ಕಾಣುತ್ತೆ. ಅದನ್ನೇ ಮೇಜರ್ ಆಗಿ ಈಗ ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಮುಖ್ಯವಾದ ಪ್ರಶ್ನೆ ಇರ್ತಿದೆ. ಸಣ್ಣ ಪುಟ್ಟ ನೀವು ಹುಳಗಳನ್ನೆಲ್ಲ ಹಿಡಿಯೋದು ಬಿಟ್ಟು ದೊಡ್ಡ ತಿಮ್ಮಿಗಳನ್ನ ಹಿಡೀರಿ. ಈ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಡಬೇಕು ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂತ ಅಷ್ಟು ದೊಡ್ಡ ಜನಗಳ ಭಾವನೆಗೆ ಧಕ್ಕೆ ಆಗಿದೆ ಅಂತ ಅಖಿಲೇಶ್ ಯಾದವ್ ಬಹಳ ಗಟ್ಟಿ ದನಿಯಲ್ಲಿ ಮಾತಾಡೋಕೆ ಶುರು ಮಾಡಿದ್ದಾರೆ. ಯಾಕೆ ಮಾತಾಡಬಾರ್ದು ಅಖಿಲೇಶ್ ಯಾದವ್? ಖಂಡಿತವಾಗಿ ಯಾರು ಬೇಕಾದ್ರೂ ಮಾತಾಡ್ಬೋದು. ಮೊನ್ನೆ ತಾನೇ ಹಾಸನಕ್ಕೆ ಬಂದಂತ CT ರವಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ರಾಮ ಮಂದಿರದ ಬಗ್ಗೆ ನಂಬಿಕೆ ಇಲ್ಲದವರು ಅಲ್ಲಿ ನಡೀತಕ್ಕಂಥ ಅನಾಚಾರದ ಬಗ್ಗೆ ಅವ್ಯವಹಾರದ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ ಅಂತ. ಏನು ಸ್ಟೇಟ್ಮೆಂಟ್ ಇದು? CT ರವಿ ಮಾತ್ರ ಮಾತಾಡೋದಂತ ಇದು. CT ರವಿ ಬಿಟ್ರೆ ಈ ರೀತಿ ಬೇರೆ ಇನ್ಯಾರು ಮಾತಾಡೋಕ್ಕಾಗಲ್ಲ. ಒಂದು ವೇಳೆ CT ರವಿಗೆ ಇನ್ನೊಂದು ಮರು ಪ್ರಶ್ನೆ ಹಾಕೋದಾದ್ರೆ ಏನು ಅಂತಂದ್ರೆ, ನಿಮಗೆ ಮಸೀದಿಗಳ ಬಗ್ಗೆ ನಂಬಿಕೆ ಇಲ್ಲ ಅಲ್ವಾ? ಮಸೀದಿಗೆ ನೀವು ಯಾವತ್ತಾದ್ರೂ ಗಣಿಗೆ ಕೊಟ್ಟಿದ್ದೀರಾ? ಹಾಗಾದ್ರೆ ನೀವು ಮಸೀದಿ ಬಗ್ಗೆ ಯಾಕೆ ಮಾತಾಡ್ತೀರಾ, ಚರ್ಚ್ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂತ ಕೇಳಿ ನಿಮ್ಮ ಹತ್ರ ಉತ್ತರ ಇದೆಯಾ CT ರವಿ ಅವರೇ? ಪ್ರಜಾಪ್ರಭುತ್ವದಲ್ಲಿ ನಾವು ಹೆಂಗ್ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಾಮನ್ ಸೆನ್ಸ್ ಬೆಳೆಸ್ಕೊಂಡು ಮಾತಾಡಿ. ನೀವು ನಡೆದಿರ್ತಕ್ಕಂಥದ್ದು ಇಡೀ ಭಾರತದಲ್ಲ, ಇಡೀ ವಿಶ್ವಾದ್ಯಂತ ಇರತಕ್ಕಂಥ ಹಿಂದೂಗಳ ಭಾವನೆಗೆ ಧಕ್ಕೆ ಬಂದಿರತಕ್ಕಂಥ ವಿಚಾರ. ಇಲ್ಲೂ ಕೂಡ ನೀವು ಮತ್ತೆ ಆಗಿರತಕ್ಕಂಥ ಅನಾಚಾರವನ್ನ ನೀವು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಿರಲ್ಲ. ನಿಮಗೆ ನಾಚಿಕೆ ಆಗಬೇಕಲ್ಲ ನಿಮಗೆ. CT ರವಿ ಮಾತ್ರ ಒಂದು ಸ್ಪೆಷಲ್ ಪೀಸ್ ಅಂತಾರಲ್ಲ, ಆ ರೀತಿ CT ರವಿ ಅವ್ರ ಮಾತನ್ನು ಎಷ್ಟು ಗಣನೆಗೆ ತಗಬೇಕು ಬಿಡ್ಬೇಕು ಗೊತ್ತಿಲ್ಲ. ಆದರೆ CT ರವಿ ಅವ್ರನ್ನ ಮಾತನ್ನ ಕೇಳ್ತಕ್ಕಂಥ ಬಹಳ ದೊಡ್ಡ ಜನಾಂಗವೇ ಇದೆ. ಆ ಗಮನದಲ್ಲಿ ಇಟ್ಕೊಂಡೆ ಬಹಳ ಗಂಭೀರವಾಗಿ ಬಹಳ ಬೇಸರವಾಗಿ CT ರವಿ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಬೇರೆ ಅವರು ಈಗ ಇದು MLA ಆಗಕ್ಕೆ ಹೋಗಿ ಸೋತ್ಬಿಟ್ರು ಪಾಪ ಅವರು. ಅದೆಲ್ಲ ಒಂದ್ ಕಡೆ ಇರಲಿ, ಆದರೆ ರಾಮ ಮಂದಿರದ ವಿಚಾರದಲ್ಲಿ ಉಡುಪಿಯ ಪೇಜಾವರ ಶ್ರೀ ಅವರು ಕೂಡ ಬಹಳ ಬೇಸರ ಮಾಡ್ಕೊಂಡು ಮಾತಾಡಿದ್ದಾರೆ. ಅವರು ಕೂಡ ಅಲ್ಲಿ ಮಂಡಳಿ ಒಬ್ಬರ ಸದಸ್ಯರವರು. ನಮಗೆ ಗೊತ್ತಿಲ್ಲ ಅವೆಲ್ಲ, ನಾವು ಹೋದಾಗ ಅಲ್ಲಿ ಸೂಕ್ತ ಸಲಹೆ ಕೊಟ್ಟು ಬರ್ತೀವಿ. ಆದರೆ ಜನಗಳಿಗೆ ನಮಗೆಲ್ಲ ಬಹಳ ಧಕ್ಕೆ ಆಗಿದೆ. ಮತ್ತೆ ನೆಕ್ಸ್ಟ್ ಜುಲೈ 11ಕ್ಕೆ ಮೀಟಿಂಗ್ ಇದೆ, ಆ ಮೀಟಿಂಗಿಗೆ ಹೋದಾಗ ನಾವು ವಿಷಯ ಪ್ರಸ್ತಾಪ ಮಾಡ್ತೀವಿ ಅಂತೇಳಿ ಉಡುಪಿಯವರು ಹೇಳಿದ್ದಾರೆ. ಇಷ್ಟೆಲ್ಲ ನಡೀತಾ ಇರುವಾಗ ಇದರ ಬಗ್ಗೆ ಯೋಗಿ ಆದಿತ್ಯನಾಥ್ ಕೇವಲ SIT ರಚನೆ ಮಾಡಿ ಅದು ಯಾರೋ ಒಂದು 10-15 ಸಾವಿರ ರೂಪಾಯಿ ಸಂಬಳಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿ, ಅವ್ರು ಯಾರು ಕೂಡ ಟ್ರಸ್ಟಿಗಳಲ್ಲ. ಅವರು ಆ 8 ಜನ ಅರೆಸ್ಟ್ ಮಾಡಿರ್ತಕ್ಕಂಥವ್ರು ಈ ರೀತಿಯ ಕೆಲಸಗಳು ಮಾಡೋದಿದೆಯಲ್ಲ, ಯೋಗಿ ಆದಿತ್ಯನಾಥ್ ಅವರ ಇಮೇಜ್ಗೆ ಧಕ್ಕೆ. ಮೋದಿ ನಂತರದಲ್ಲಿ ಈ ದೇಶಕ್ಕೆ ಯೋಗಿ ಆದಿತ್ಯನಾಥೇ ಗತಿ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಯೋಗಿ ಆದಿತ್ಯನಾಥ್ ಈ ರೀತಿ ನಡೆ ತಗೊಂಡ್ರೆ ಜನಕ್ಕೆ ಇನ್ನೂ ಅನುಮಾನ ಬರೋಕ್ಕೆ ಶುರುವಾಗುತ್ತೆ. ಹಂಗೆ ನೋಡಿದ್ರೆ ಈ ರಾಮ ಮಂದಿರ ಇದೆಯಲ್ಲ, ಈ ರಾಮ ಮಂದಿರದ ಇಡೀ ಭಾರತದ ಒಂದು ವಿಶೇಷವಾದ ಅಧ್ಯಾಯ. ಈ ವಿಶೇಷವಾದ ಅಧ್ಯಾಯದಲ್ಲಿ ಇದೊಂದು ಭಾಳ ಕಪ್ಪು ಚುಕ್ಕೆ. ಅಂದರೆ ನಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ಲ. ಈ ಆ್ಯಕ್ಚುಲಿ ಜೂನ್ 2ಕ್ಕೋ 3ಕ್ಕೋ ಆ ವಿಷಯ ಆಚೆ ಕಡೆ ಬಂದ ತಕ್ಷಣ ಈ ಥರದ ಅವ್ಯವಹಾರ ನಡೆದೇ ಇಲ್ಲ ಅಂತ ಇವಾಗ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಚಂಪತ್ಲಾಲ್ ಮತ್ತು ಅನಿಲ್ ಮಿಶ್ರಾ ಅಂತ ಅವರಿಬ್ಬರು ಟ್ರಸ್ಟಿಗಳು ಸಾರಾಸಟ್ಟಾಗಿ ನಿರಾಕರಿಸಿದರು. ನೀವು ಯಾರು ನಮ್ಮನ್ನು ಕೇಳೋಕ್ಕೆ ಅನ್ನೋ ಲೆವೆಲ್ಗೆ. ಆದರೆ ಕೇವಲ ಅದಾಗಿ 15 ದಿವಸಗಳಲ್ಲಿ ಅವರಿಬ್ಬರು ರಾಜೀನಾಮೆ ಕೊಟ್ಟು ಆಚೆ ಕಡೆ ಬಂದಿದ್ದಾರೆ. ಏನರ್ಥ ರಾಜೀನಾಮೆಗೆ? ಯಾಕೆ ಸುಮ್ಮನೆ ಕೊಟ್ಟರೆ ರಾಜೀನಾಮೆನ? ಅಯೋಧ್ಯೆಯಲ್ಲಿ ನಡೆದಿರ್ತಕ್ಕಂಥ ಈ ಅನಾಚಾರ ಇದೆಯಲ್ಲ, ಇದನ್ನು ನೀವು ಬಲಿ ಹಾಕಲಿಲ್ಲ ಅಂತಂದರೆ ಹಿಂದೂಗಳ ಭಾವನೆಗೆ ಧಕ್ಕೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನೀವು 3 ಕಾಸಿನ ಬೆಲೆ ಕೊಟ್ಟಂಗಾಗಲ್ಲ. ಇದನ್ನು ಬಯಲಿಗೆಡಬೇಕು. ರಾಮ ಮಂದಿರದ ವಿಚಾರದಲ್ಲಿ ಪೈಸಾ ಟು ಪೈಸಾ ಲೆಕ್ಕ ಕೊಡಲೇಬೇಕು, ಅಕೌಂಟಬಿಲಿಟಿ. ಅದೇ ಕಾರಣಕ್ಕೋಸ್ಕರನೇ ಎಲ್ಲದರಲ್ಲೂ ಕೂಡ ಅಕೌಂಟಬಿಲಿಟಿ ಇರಬೇಕು, ದಾಖಲೆಗಳಿರಬೇಕು, ನೋಂದಣಿ ಆಗಬೇಕು ಅಂತೇಳಿ ಚರ್ಚೆ ಆಗ್ತಾ ಇರೋದು. ಇಲ್ಲ ಅಂತಂದರೆ ಈ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಅಧಿಕಾರ ಏನೋ ಅನುಭವಿಸ್ಬಿಟ್ರು. BJPಗೆ ಇಲ್ಲ ನೆಲೆನೇ ಸಿಗ್ತಿರಲ್ಲ, ಯಾರು ಬೇಕಾದ್ರೆ ಡಿಬೇಟಿಗೆ ಬರ್ಬೋದು. BJPಗೆ ರಾಮ ಮಂದಿರದ ಒಂದು ವಿಷಯ ಇಲ್ಲ ಅಂತಂದಿದ್ದಾರೆ, ಅವರು ಈ ಮಟ್ಟಕ್ಕೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಆದರೆ ಅದೇ ರಾಮ ಮಂದಿರದ ಅಂಗಡದಲ್ಲಿ ಕೋಟಿ ರೂಪಾಯಿ ಲೂಟಿ ಹೊಡಿತಾ ಇರಬೇಕಾದ್ರೆ ಇವರು ಕಣ್ಮುಚ್ಕೊಂಡು ಕೂತ್ಕೊಂತಾರೆ. ನಮ್ಮನ್ನು ಅಧಿಕಾರಕ್ಕೆ ತಂದಿರ್ತಕ್ಕಂಥ ರಾಮನ ವಿಚಾರದಲ್ಲಿ ನಾವು ನೆಟ್ಟಿಗಿರಬೇಕು ಅನ್ನೋ ಒಂದು ಸೆನ್ಸ್ BJPಗೆ ಇಲ್ಲದೆ ಇರೋದು ಭಾಳ ದೊಡ್ಡದು ಅಂತ. ಅದನ್ನು ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಅದು ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ಬೋದು, BJPಯವರು ಪ್ರಶ್ನೆ ಮಾಡ್ಬೋದು, JDS ಪ್ರಶ್ನೆ ಮಾಡ್ಬೋದು, ಸಮಾಜವಾದಿ ಪಾರ್ಟಿಯವರು ಪ್ರಶ್ನೆ ಮಾಡ್ಬೋದು, ಕಮ್ಯುನಿಸ್ಟರು ಪ್ರಶ್ನೆ ಮಾಡ್ಬೋದು. ಈ ದೇಶದಲ್ಲಿ ಯಾರು ಬೇಕಾದರೂ ಕೂಡ ಜನಗಳ ನಡುವಿನ ದುಡ್ಡಿದೆಯಲ್ಲ, ದುಡ್ಡಿನ ಬಗ್ಗೆ ಪ್ರಶ್ನೆ ಮಾಡ್ಬೋದು, ಆ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡ್ಬೋದು. ದುಡ್ಡು ಕೇಳಿದ ತಕ್ಷಣ ಯಾಕಪ್ಪ ದುಡ್ಡು ಕದ್ದೆ ಅಂದ ತಕ್ಷಣ ನನಗೆ ಹಿಂದೂ ಧರ್ಮಕ್ಕೆ ಧಕ್ಕೆ ಆಗೋಯ್ತು ಅಂತ ಮಾತಾಡಿದ್ರೆ ನಷ್ಟ ಯಾರಿಗಾಗುತ್ತೆ? ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಹೊರತು ಬೇರೆ ಇನ್ಯಾರಿಗೂ ಅಲ್ಲ. ಇಂತಹ ವಿಷಯಗಳಲ್ಲಿ ಗಂಭೀರವಾಗಿ ನಿಲ್ಲುವಂತಾಗುತ್ತದೆ ಅಂತ ಹೇಳ್ತಾ ಭಾವಿಸ್ತಾ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.